ನೋಡಿ ಚೆರಿ ಕಾರ್ ಗೇಮ್ ಆಡ್ತಾ ಮಲ್ಕೊಂಡಿದ್ದಾನೆ ಇಲ್ಲಿ ಅವ್ರ ಮಾವನ ಜೊತೆ. ಯಾವಾಗಲೂ ಗೇಮ್ ಆಡ್ತಿರ್ತಾನೆ. ಯಾವ್ಯಾವ ಗೇಮ್ ಆಡ್ತೀಯಪ್ಪ? ಕಾರ್ ಗೇಮು, ಬೈಕ್ ಗೇಮು ಮತ್ತು ಟ್ರಕ್ ಗೇಮು. ವಾವ್, ಇವಾಗ ಯಾವ್ದು ಆಡ್ತಿರೋದು? ಕಾರ್ ಗೇಮ್ ಆಡ್ತಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾನು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಚೆರೀಶ್ ನನ್ನ ಜೊತೆ ಇದ್ದಾನೆ. ಅವನಿಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಅವನು ಆನ್ಸರ್ ಮಾಡ್ತಾನೆ. ಹೇಳ್ತೀಯ ಚೆರಿ? ಹೇಳ್ತಾನಂತೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೊರಗಡೆ ಹೋಗಿದ್ದು ವಿಡಿಯೋನ ಹಾಕಿದ್ದೆ. ಅದರಲ್ಲಿ ಹೇಳಿದ್ದೆ ಕೆಲವೊಂದು ನನ್ನ ಟ್ಯಾಲೆಂಟ್ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ ಅಂತ. ಅದನ್ನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಏನು ಮಾಡ್ತಿದ್ದಾನೆ ಚೆರೀಶ್ ಅಂತ ನೋಡೋಣ. ಏನು ಮಾಡ್ತಿದ್ಯಾ ಚೆರಿ? ನಾನು ಗೇಮ್ ಆಡ್ತಿದ್ದೀನಿ, ಕಾರ್ ಗೇಮ್ ಮಾಡ್ತಿದ್ಯಾ? ಮತ್ತೆ ಯಾವ್ಯಾವ ಥರ ಗೇಮ್ ಆಡ್ತೀಯ ನೀನು? ಅದು ಬೈಕು, ಟ್ರಕ್ಕು, ಕಾರು, ಲಾರಿ ಅಂಥವೆಲ್ಲ ಮಾಡ್ತೀನಿ. ವಾವ್, ಇಷ್ಟು ಗೇಮ್ ಆಡ್ತೀಯ. ಮತ್ತು ಕ್ರಿಕೆಟ್ ಆಡ್ತೀಯಲ್ವಾ? ಸಾರಿ, ಕ್ರಿಕೆಟ್ ಆಡ್ತೀನಿ. ಕ್ರಿಕೆಟಲ್ಲಿ ಯಾರ್ಯಾರು ನಿಂಗೆ ಇಷ್ಟ? ನನಗೆ ಸಚಿನ್ ತೆಂಡೂಲ್ಕರ್ ಇಷ್ಟ. ಓಕೆ ಇರೋ, ನಿನಗೆ ಮೈಕ್ ಕೊಡ್ತೀನಿ. ಓಕೆ ಬೇಡ. ಯಾರ್ಯಾರು ಇಷ್ಟ? ನನಗೆ ಸಚಿನ್ ತೆಂಡೂಲ್ಕರ್ ಇಷ್ಟ, ಧೋನಿ, MS ಧೋನಿ ಇಷ್ಟ, ಹಾರ್ದಿಕ್ ಪಾಂಡ್ಯ ಇಷ್ಟ. ಆಮೇಲೆ ಇನ್ಯಾರಂದರೆ ರಿಂಕು ಸಿಂಗ್ ಅಂತ ಒಬ್ಬ ಹೊಸ ಇದ್ದಾನೆ, ಅವನು ಹೊಸಬ, ಅವನು ಇಷ್ಟ ನನಗೆ. ಹೌದಾ? ನೈಟ್ ಕ್ರಿಕೆಟ್ ನೋಡ್ತಿದ್ದಲ್ಲ, ಯಾವ್ಯಾವುದು ಆಟ ಆಡ್ತಾ ಇದ್ದಿದ್ದು? ಅದು ಚೆನ್ನೈ ಮತ್ತು ನೆನ್ನೆನಾ ಅದು ಏನಂತಾರೆ, ಡೆಲ್ಲಿ ಕ್ಯಾಪಿಟಲ್ಸ್ ಗೊತ್ತಾ? ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಹೈದ್ರಾಬಾದ್ ನೋಡ್ತಿದ್ದೆ. ಹೌದಾ? ಇವಾಗ ಗೇಮ್ ಆಡ್ತಾ ಇದ್ದೀನಿ. ಇವಾಗ ಯಾವ ಗೇಮ್ ಆಡ್ತಿದ್ಯಾ? ತೋರಿಸ್ತೀಯಾ? ತೋರಿಸ್ತೀನಿ. ಕೂದಬಿಟ್ಟೆ. 0 ಯಾವ ಗೇಮ್ ಆಡ್ತಿದ್ಯಾ? ಕಾರ್ ಗೇಮ್ ಆಡ್ತೀನಿ. ತೋರಿಸು. ಇದು ಯಾವ್ದ್ರಲ್ಲಿ ಸಿಗುತ್ತೆ ಈ ಗೇಮು? ಇದರಲ್ಲಿ ಪ್ಲೇಸ್ಟೋರಲ್ಲಿ ಹುಡುಕಿ ನೀವು. ಹೌದಾ? ಇದ್ರ ಗೇಮ್ ಹೆಸರೇನು? ಇದು ಕಾರ್ ಗೇಮ್ ಅಂತ. ಕಾರ್ ಗೇಮ್ ಅಂತ ಪ್ಲೇಸ್ಟೋರಲ್ಲಿ ಹಾಕಿದ್ರೆ ಸಿಗುತ್ತಾ? ಕಾರ್ ಗೇಮ್ ಅಂತ ಪ್ಲೇಸ್ಟೋರ್ ಹಾಕಿ ಸಿಗುತ್ತೆ. ಹೌದಾ? ಎಲ್ಲ ಮಕ್ಕಳಿಗೂ ತುಂಬಾ ಈಸಿ ಆಗುತ್ತಾ? ಈಸಿ ಆಗುತ್ತೆ. ಆಡ್ಬೋದಾ? ಅದನ್ನ ಡೌನ್ಲೋಡ್ ಮಾಡೋದು ಸಖತ್ ಈಸಿ. ಅಲ್ಲ, ಗೇಮ್ ಡೌನ್ಲೋಡ್ ಮಾಡೋದ್ಮೇಲೆ ಈಸಿ ಆಗುತ್ತಾ? ಈಸಿ ಆಗುತ್ತೆ. ಎಲ್ಲರೂ ಆಟ ಆಡ್ಬೋದಾ? ಎಲ್ಲರೂ ಆಟ ಆಡ್ಬೋದು. ಆದ್ರೆ ಒಂದು ವಿಷಯ, ಇಲ್ಲೇನು ಇರಲ್ಲ, ಮೊಬೈಲ್ ತಿರ್ಸ್ಬೇಕು, ಅವಾಗ ಬರುತ್ತೆ. ಓ ಹೌದಾ? ನೀನ್ ಯಾವ ಸ್ಟ್ಯಾಂಡರ್ಡ್? ನಾನು ಥರ್ಡ್ಗೆ ಹೋಗಿದ್ಯಾ ಇನ್ನು ನೀನು? ಇಲ್ಲ, ಇಲ್ಲ, ನಮ್ಗೆ ರಜೆ ಕೊಟ್ಟವ್ರು. ಈಗ ಪಾಸ್ ಆಗಿರೋದು ಯಾವುದು? ಪಾಸ್ ಆಗಿರೋ ಸೆಕೆಂಡ್. ಏನ್ ಬಂದಿದ್ಯಾ ಅದರಲ್ಲಿ? ಅದು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವಾವ್, ಕಂಗ್ರ್ಯಾಚುಲೇಷನ್. ಎಲ್ಲರನ್ನೂ ನನ್ನನ್ನೇ ಹೊಡಕ್ತು. ನನ್ನ ಫ್ರೆಂಡ್ ಅಂತ ಒಬ್ಬ ಇದ್ದಾನೆ, ಅರ್ನವ್ ಅಂತ, ಅವ್ನು ತಮಿಳ್ನಾಡಿಂದ ಬಂದಿರೋದು. ಹೌದಾ? ತಮಿಳ್ನಾಡಿಂದ ಬಂದಿರೋದು ಅವನು ಯಾವಾಗಲೂ ನನ್ನ ಬಗ್ಗೆ ಕಾಂಪಿಟೇಷನ್ ಇಟ್ಕೊಂಡಿದ್ದ. ನಿನಗೆ ಕಾಂಪಿಟೆಂಟರ್ ಅವನಾ? ಕಾಂಪಿಟೆಂಟರ್ ಅವರು. ಅದಕ್ಕೆ ಅವನ ಬಗ್ಗೆ ಏನಿಲ್ಲ, ಅವ್ನು ಚೆನ್ನಾಗಿ ಓದ್ತಾನೆ. ಆದರೆ ಅವನು ಸೆಕೆಂಡ್ ಥರ್ಡ್ ಬಂದವನೆ, ನಾನೇ ಫಸ್ಟ್ ಬಂದ. ಅದಕ್ಕೆ ಅವನ ಮ್ಯಾಮ್ಗಳೆಲ್ಲ ಅವನ್ನ ಬೈತಿದ್ರು ನನ್ನ. ಯಾಕೆ ವೈ ಯು ಡಿಂಟ್ ಕಾಂಟ್ ಗಾಟ್ ಫಸ್ಟ್ ರ್ಯಾಂಕ್ ಅಂತ ಬೈತಿದ್ರು. ಹೌದಾ? ಆಮೇಲೆ ಅದ್ರ ಬಗ್ಗೆ ಏನು ಹೇಳಿಲ್ಲ, ಅವನ ಬಗ್ಗೆ ಏನು ಹೇಳಿಲ್ಲ, ನನ್ನ ಬಗ್ಗೆನೇ ಜಾಸ್ತಿ ಹೇಳ್ತಿರೋರು. ಓ ನೋಡ್ದಾ, ಫಸ್ಟ್ ರ್ಯಾಂಕ್ ಬಂದಿದ್ಯಾ? ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಅದಕ್ಕೆ ಕಂಗ್ರ್ಯಾಚುಲೇಷನ್ ಸರಿ. ಇವಾಗ ನೀವು ಮಾತಾಡಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಓಕೆ, ಈಗ ಗೇಮ್ ಆಡ್ತಾ ಇದೆಯಾ? ಸಖತ್ತಾಗಿದೆ. ಇದು ಕಾರಲ್ಲಿ ಯಾವ್ಯಾವ ಥರ ಗೇಮ್ ಆಡ್ತೀಯ? ಮತ್ತೆ ಏನು ಆಡ್ಬೋದು, ರೆಡ್ ಕಾರು, ವೈಟ್ ಕಾರು, ಏನೇನೋ ಸಖತ್ತಾಗಿ ಇರುತ್ತೆ ಆ ಗೇಮ್ಗಳು. ಇದೆಲ್ಲ ಯಾರು ಹೇಳ್ಕೊಟ್ರು ನಿಂಗೆ? ಇದೆಲ್ಲ ಯಾರು ಹೇಳ್ಕೊಟ್ರು? ಇವೆಲ್ಲ ನಾನೇ ನೋಡಿ ಕಲ್ಕೊಂಡೆ. ಆ ಮಾಮ ನಮ್ಮ ಮಾಮ ಇದನ್ನು ನೋಡಿ, ಇಲ್ಲಿ ಮಾಡ್ಕೊಂಡು ತೋರ್ಸು ಅವನು. ಅವ್ರು ಮಲಗಿದಾರಲ್ಲ? ಮಾಮ ಹೇಳ್ಕೊಟ್ಟಿದ್ದ? ಮಾಮ ಹೇಳ್ಕೊಟ್ಟಿದ್ದು. ನಿಮ್ಮ ಮಾಮನ ಹೆಸರೇನು? ಸಂದೇಶ್ ಅಂತ. ಅವ್ರು ಹೇಳ್ಕೊಟ್ಟಿದ್ದ ನಿಂಗೆ? ಅವ್ರೇನಾಗ್ಬೇಕು ನನಗೆ? ಅವ್ರೇನಾಗ್ಬೇಕು ನನಗೆ? ನಿಮ್ಮ ಮಾಮ ಏನಾಗ್ಬೇಕು ನನಗೆ? ಹೆಂಡತಿ.
ವೈಫ್ ವೈಫ್ ನಿಮ್ಮ ಮಾಮ ನನಗೇನಾಗ್ಬೇಕು? ವೈಫ್. ನಿಮ್ಮ ಮಾಮ ನನಗೆ ವೈಫ್ ಆಗ್ಬೇಕಾ? ಹ್ಮ್. ನಿಮ್ಮ ಮಾಮಗ್ ನಾನು ವೈಫ್ ಆಗ್ಬೇಕು, ನಿಮ್ಮ ಮಾಮ ನನಗೇನಾಗ್ಬೇಕು? ಮಾಮ ನಿನಗೇನಾಗ್ಬೇಕು ಅಂದ್ರೆ ಹಸ್ಬೆಂಡ್. ವೆರಿ ಗುಡ್. ಅದು ಗುದ್ದು ಬಿಟ್ಟಲ್ಲ. ಹೋಯ್ತಾ? ಎಷ್ಟು ಸ್ಕೋರ್ ಬಂತು? 10 ಅಷ್ಟೇ. ಯಾಕೆ? ಅವಾಗಲೇ 140 ಬಂದಿತ್ತು. ನಿನ್ನೆ ನೀನು ಎಷ್ಟು ಆಡಿದ್ದೆ ಗೊತ್ತಾ? 480 ವರೆಗೂ ಬಂದಿದ್ದೆ ಸ್ಕೋರು. ಇವಾಗ ನಾನು ಲಾಗ್ ಮಾಡ್ತೀನಿ ತಾನೆ, ನೀನೇ ಮಾಡ್ಬೋದು, ಹೋಗು. ನೀನೇ ಲಾಗ್ ಮಾಡು, ನನ್ನ ಕೈಲಿಂದ ಲಾಗ್ ಮಾಡ್ತಿದೀಯಾ? ಗೇಮ್ ಮಾಡ್ತಿರೋದು ನಿನ್ನ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ. ಇವಾಗ ನೀನು ಮಾತಾಡಿ. ಇವಾಗ ನಾನು ಡೈಲಿ ಮಾತಾಡ್ತೀನಿ, ಅದಕ್ಕೆ ಇವಾಗ ನೀನು ಮಾತಾಡಿ. ಯಾವ ಊರು? ನಂದ ಹೊಸದುರ್ಗ, ಚಿತ್ರದುರ್ಗ. ಅಲ್ಲಪ್ಪಿ, ಇವಾಗ ನೀವು ಪ್ರೆಸೆಂಟ್ ಇರೋದು ಯಾವ ಊರು? ಚಿಂತಾಮಣಿ. ನೀನ್ ಸ್ಕೂಲೆಲ್ಲ ಓದ್ತಾರ ಚಿಂತಾಮಣಿಲಿ ತಾನೆ? ಚಿಂತಾಮಣಿಲೆ. ಪಪ್ಪನ್ ಜಾಬ್ ಇರೋದಲ್ಲಿ? ಪಪ್ಪನ ಜಾಬ್ ದೂರ ಇರೋದು, ಚಿಂತಾಮಣಿಲೇ ಇರೋದು. ನಿಮ್ ಪಪ್ಪ ಏನ್ ಜಾಬ್ ಮಾಡ್ತಾ ಇರೋದು? ಟೀಚರ್. ಯಾವ ಸ್ಟ್ಯಾಂಡರ್ಡ್ಗೆ? 10th 7th 11th ಹಂಗೆ. ಗೌರ್ಮೆಂಟಾ ಪ್ರೈವೇಟಾ? ಹೈಸ್ಕೂಲ್. ಗೌರ್ಮೆಂಟ್ ಜಾಬ್? ಗೌರ್ಮೆಂಟ್. ನೋಡ್ದಾ, ನೀನು ಹಂಗೆ ಗೌರ್ಮೆಂಟ್ ಜಾಬ್ ತಗೋತೀಯಾ? ನಾನು DC ಆಗ್ತೀನಿ. ನಿಂಗೆ DC ಆಗಕ್ಕೆ ಇಷ್ಟನಾ? ಅವಾಗ ಎಲ್ಲ ನನ್ನ ಮಾತು ಕೇಳ್ತಾರಲ್ಲ, ಅದಕ್ಕೆ. ಹೌದಾ? ಎಲ್ಲರೂ ನಿನ್ ಮಾತು ಕೇಳಬೇಕು. ಅದಕ್ಕೆ DC ಆಗ್ತೀಯಾ? DC ಆಗ್ಬಿಡ್ತೀನಿ. ನೋಡ್ದಾ, ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು? ನಾನೇ ಕಲ್ತ್ಕೊಂಡೆ. ನೀನೇ DC ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ? ಅಯ್ಯೋ, ಇವಾಗ ನೀನ್ ಮಾತಾಡು. ಯಾರು ಎಲ್ಲ ಹೇಳ್ಕೊಡೋದು ಮನೇಲಿ? ಸ್ಟಾಪ್, ಅದಿರ್ಲಿ ಬಿಡು, ಇರ್ಲಿ ಬಿಡು. ಅದೇನ್ ಮಾಡೋದ? ನಿಂಗೆ ಯಾರು ಮನೇಲೆಲ್ಲ ಹೇಳ್ಕೊಡೋದು? ಏನು ಸ್ಕೂಲಿಂದ ಬಂದ್ಮೇಲೆ ನಿನ್ಗೆಲ್ಲ ಹೆಲ್ಪ್ ಮಾಡೋದು ಯಾರು? ನಮ್ಮಮ್ಮ. ಅಮ್ಮ ಹೇಳ್ಕೊಡೋದ? ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಇಬ್ರು ಇಷ್ಟ ನಂಗೆ. ಜಾಸ್ತಿ ಇಷ್ಟ ಅಂದ್ರೆ? ಜಾಸ್ತಿ ಅಮ್ಮ. ಜಾಸ್ತಿ ಕಮ್ಮಿ ಕಮ್ಮಿ ಅಂದ್ರೆ ಜಾಸ್ತಿ ಕಮ್ಮಿ ಪಪ್ಪ, ಅಮ್ಮ ಜಾಸ್ತಿ. ಅಮ್ಮ ಜಾಸ್ತಿನಾ? ಯಾಕೆ ಅಮ್ಮ ಅಂದ್ರೆ ಇಷ್ಟ? ಇನ್ನು ಪಪ್ಪನು ಅಂದ್ರೆ ಜಾಸ್ತಿನೇ ಇಷ್ಟ. ಯಾಕಂದ್ರೆ ಪಪ್ಪ ಏನೋ ತಂದ್ಕೊಡುತ್ತೆ, ಆಟ ಸಾಮಾನು ಅವೆಲ್ಲ, ಪೆನ್ಸಿಲ್ ಎಲ್ಲ ತಂದ್ಕೊಡುತ್ತೆ. ಅದಕ್ಕೆ ಅಮ್ಮ ಏನಕ್ಕಂದ್ರೆ ಅಮ್ಮ ಜಾಸ್ತಿ ಚೆನ್ನಾಗಿ ನೋಡ್ಕೊಳುತ್ತೆ. ನಾನು ನೀನ್ ಜಾಸ್ತಿ ಚೆನ್ನಾಗಿ ನೋಡ್ಕೊಳುತ್ತಾ? ನಿಂಗೆಲ್ಲ ಹೇಳ್ಕೊಡುತ್ತಲ್ವಾ? ಜಾಸ್ತಿ ಹೇಳ್ಕೊಡುತ್ತೆ. ಸ್ಕೂಲಿಂದ ಬಂದ್ಮೇಲೆ ಹೋಮ್ವರ್ಕ್ಗೆ, ಎಕ್ಸಾಮ್ಸ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡುತ್ತೆ. ಅದಕ್ಕೆ ನೀವು ಫಸ್ಟ್ ರ್ಯಾಂಕು. ಅದಕ್ಕೆ ನಾವು ಫಸ್ಟ್ ರ್ಯಾಂಕ್. ನಮ್ಮ ಮ್ಯಾಮ್ಗಳೆಲ್ಲ ಅಮ್ಮನೇ ಹೊಗಳ್ತಿದ್ದು, ನಾನು ಅಮ್ಮನ ಇಬ್ರು ಸಖತ್ತಾಗಿ ಹೇಳ್ಕೊಡ್ತಾರೆ. ಚರಿತಾರಮ್ಮ ಅಂತಂದ್ರೆ. ನೋಡ್ದಾ, ತಾಯಿಯೇ ಮೊದಲ ಪಾಠಶಾಲೆ ಅಲ್ವಾ? ಮತ್ತೆ ಏನ್ ಸಮಾಚಾರ? ಏನಿಲ್ಲ. ನಮ್ಮ ಮನೇಲಿ ಬಂದಾಗಿಂದ ಯಾವ ಗೇಮ್ ಆಡ್ತಿದ್ಯಾ ನಮ್ ಜೊತೆ? ಕಾರ್ ಅಷ್ಟೇ. ಕಾರ್ ಅದೇ ಸಿಟ್ಟಾಟ, ಕಳ್ಳೆಪುಡಿ ಸವೆಲ್ಲ ಆಡ್ತಿದ್ವಿ. ಅದ್ರಲ್ಲಿ ಯಾರು ವಿನ್ ಆಗ್ತೀರಾ ಜಾಸ್ತಿ? ಜಾಸ್ತಿ ನಾನು, ಮಾಮ, ಇನ್ನು ಅಮ್ಮ ಪಪ್ಪ ಹಂಗ್ ವಿನ್ ಆಗ್ತವ್ರು. ಜಾಸ್ತಿ ನಾನು ವಿನ್ ಆಗಲ್ಲ, ನಂಗೆ ಗೊತ್ತಿಲ್ಲಲ್ಲ ಇನ್ನ. ಅದು ಇನ್ನೇ ಕಲ್ತಿಲ್ಲ, ದೊಡ್ಡವ್ರದ್ದು. ಅದು ಒಂದೊಂದ್ಸಲ ಜಾಸ್ತಿನೇ ಕಳ್ಳೆಪುಡಿಸಲ್ ಜಾಸ್ತಿ ಆಡ್ತಿದ್ದೆ, ಸಿಟ್ಟಾಟ ಆಡ್ತಿದ್ದೆ. ಯಾರು ಹೇಳ್ಕೊಟ್ಟಿದ್ದೀನಿ ಕಳ್ಳ ಪೊಲೀಸ್ ಆಟನ? ನಾನು ನೋಡಿ ಕಲ್ತ್ಕೊಂಡು. ಯಾರು ಹೇಳ್ಕೊಟ್ಟು? ಹೌದಾ? ನಮ್ಮ ತಿತ್ತಿ ಹೇಳ್ಕೊಟ್ಟಿದ್ದ? ನಮ್ಮ ತಿತ್ತಿ ಚಿಕ್ಕಮ್ಮ. ಮತ್ತೆ ಇಲ್ಲಿ ನಮ್ಮನೇಲಿ ಯಾರು ಇಷ್ಟ ನನಗೆ ಜಾಸ್ತಿ ಅಂದ್ರೆ? ಇಲ್ಲಿ ಅವೆಲ್ಲ ಹೇಳಕ್ಕಾಗ್ತಿಲ್ಲ ನನಗೆ. ಯಾಕೆ? ಅಮ್ಮಮ್ಮ ಇಷ್ಟನಾ? ಅಮ್ಮಮ್ಮ ಅಂದ್ರೆ ಯಾರು? ಹೊನ್ನಮ್ಮ ಅಂದ್ರೆ ಯಾರು? ಅದೇ ನಮ್ಮ ಅಮ್ಮಮ್ಮ ಅಂತ. ಅದೇ ನೀನು ಹಬ್ಬ ಅಮ್ಮಮ್ಮ, ನಿನಗೆ ಆಗ್ಬೇಕಾಯ್ತು ಅತ್ತೆ. ಹೌದಾ? ನಮ್ಮ ಅತ್ತೆ ನಿಂಗೆ ಇಷ್ಟನಾ? ಅಮ್ಮಮ್ಮ ಅಂತ ಕರೀತಾರೆ. ತಾತಿನೂ ಇಷ್ಟ. ನೋಡ್ದ ನೀನು ಎಷ್ಟು ಗೇಮ್ ಆಡ್ತೀಯ ಅಂತ. ಇದೇ ಗೇಮ್ ಆಡ್ತಿರೋದು. ತೋರಿಸಿಲ್ವಾ? ನೋಡಿ, ಇದೆ ಸೈಡಿಗೆ ಹೋಗ್ಬೇಕು. ಈಗ ಎಷ್ಟು ಸ್ಕೋರ್ ತೆಗ್ದಿದ್ಯಾ? ತೋರಿಸಿ. 150. ಇದು ಇಲ್ಲಿದೆ ಸ್ಕೋರು, ಹಿಂಗೆ ತೋರಿಸು. ಆಟಾಡ ಪಾಪ, ನಿಂಗೆ ಡಿಸ್ಟರ್ಬ್ ಆಗುತ್ತೆ. 160 ಸ್ಕೋರ್ ಇವಾಗ. ಅದು 10 ಪಾಯಿಂಟ್ ಅಂತ ಬರುತ್ತಲ್ಲ, ನೋಡಿ ತೋರಿಸ್ತೀನಿ. ವೇಟ್, ತೋರಿಸ್ತೀನಿ. ಸ್ವಲ್ಪ ಫಾಸ್ಟಾಗಿ ಹೋಗ್ಬೇಕು. ಅದು ನಾನು ಇಷ್ಟಲ್ಲಿ ಹೋಗ್ತೀನಿ ಅಂದರೆ ಇದೆ 10 ಪಾಯಿಂಟ್. ಎಷ್ಟಾಯ್ತು ಸ್ಕೋರು? ಆದರೆ ಗುದ್ದು ಬಿಟ್ಟೆ. 170. ಓಕೆ.
ನಾಟ್ ಬ್ಯಾಡ್. ಇವಾಗ ನೀನ್ ಮಾಡ್ತೀಯ ವ್ಲಾಗ್ ಈಗ ಸ್ಟಾರ್ಟ್ ಮಾಡಿದ್ದೀನಲ್ಲ ನನ್ನ ಜೊತೆ ವ್ಲಾಗ್ನ. ಇವಾಗ ನೀನ್ ಮಾಡ್ಬೇಕು. ಜಾಸ್ತಿ ಮಕ್ಳುಗಳನ್ನ ತೋರ್ಸಲ್ಲ ಯಾರು, ನಾ ತೋರಿಸ್ತೀನಿ ಅದಕ್ಕೆ ಮಕ್ಳುಗಳನ್ನ ನೋಡಿ ಅಂತ. ಇಲ್ಲ ಅಯ್ಯೋ ನೀನು ವ್ಲಾಗ್. ಓಕೆ ನೆಕ್ಸ್ಟ್ ಮಧ್ಯಾಹ್ನ ಸಿಗ್ತೀಯಾ? ಇವಾಗ ನೀನ್ ಮಾಡಲ್ಲ. ಇವಾಗ ಏನ್ ಟಿಫನ್ ಮಾಡ್ಕೊಂಡು ಬಂದೆ? ಇದು ಇಡ್ಲಿ ಇಡ್ಲಿ, ಆಮೇಲೆ ಇಡ್ಲಿ ಸಾಂಬಾರು ಚಟ್ನಿ. ಯಾರು ಮಾಡಿದ್ದು? ನಮ್ಮ ಅಮ್ಮಮ್ಮನೆ. ಹೌದಾ, ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ ನಿಂಗೆ? ಫುಲ್ ಇಷ್ಟ ಆಯ್ತು, ಸಕ್ಕತ್ತಾಗಿತ್ತು. ಮಧ್ಯಾಹ್ನ ಏನ್ ಬೇಕು ನಿಂಗೆ? ಮಧ್ಯಾಹ್ನ ಪುಳಿ ಫುಲ್ ಏನು? ಪುಳಿಯೋಗರೆ. ಯಾರು ಮಾಡ್ಕೊಡ್ತಾರೆ? ನಮ್ಮ ತಿತ್ತಿ, ಅವಳಿಗೆ ಇಷ್ಟ ಜಾಸ್ತಿ. ನಿಂಗೂ ಪುಳಿಯೋಗರೆ ಇಷ್ಟನಾ? ನಂಗೂ ಪುಳಿಯೋಗರೆ ಇಷ್ಟ. ಇಬ್ರಿಗೂ ಇಷ್ಟ. ಇಬ್ರು ಮಾಡ್ಕೊಂಡು ತಿಂದ್ಬಿಡ್ತೀರಾ? ಮತ್ತೆ ಇಬ್ರಿಗೂ ಇಷ್ಟ, ಇಬ್ರಿಗೂ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಬಿಡು, ಅಷ್ಟು ಹತ್ರ ಮಾತಾಡಿದ್ರೆ ಅದು ಇದಾಗುತ್ತೆ, ಕೊರ ಅಂತ ಕೇಳ್ಸ. ನೋಡ್ದ ನೀನು? ಸ್ಕೋರು 10 ಅಷ್ಟೇ. ಸ್ಕೋರ್ 10. ಯಾರು ಮಾಡ್ತಿದ್ರು ಕಟಿಂಗ್ ನಿಂಗೆ? ನಮ್ಮ ಪಪ್ಪ ಮಾಡ್ಸಿದ್ರು. ಸಕ್ಕತ್ತಾಗಿದೆ ನಿನ್ ಹೇರ್ ಸ್ಟೈಲ್, ಸೂಪರ್ ಆಗಿದೆ. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ನೀನು? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ರೀಓಪನ್ ಆಗಿಲ್ಲ. ಮಲ್ಕೋಬೇಕು. ಇಲ್ಲಿ ಇದನ್ನ ತೆಗಿ. ಇವಾಗ ನೀನು ಯಾಕೆ ಮಾಡ್ತೀಯಾ? ಎಲ್ಲ ಸೋಸ್ ಮಾಡಿ ಬಂದಿಲ್ಲ. ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಬಿಡಿ, ಇವಾಗಲೇ ಮಾಡು. ಆಯ್ತಾ? ಮಲ್ಕೊ ನೋಡಿ ಅಂತ. ಕೂತು ಸಾಕಾಯ್ತಾ ನಿಂಗೆ? ಅದಕ್ಕೆ ಮಲ್ಕೊಂಡು ಗೇಮ್ ಮಾಡ್ತೀಯಾ? ಇವಾಗ ಸಾಕು. ನೀನು ಯಾರ ಜೊತೆ ಮಲ್ಕೊಂಡಿದ್ಯಾ? ನಮ್ಮ ಜೊತೆ. ಆಯ್ತಾಯ್ತು, ನೀನು ಮಾತಾಡ್ಸಲ್ಲ ನಾನು. ಓಕೆ, ಮಧ್ಯಾಹ್ನ ಈ ವ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ, ಈಗೇನಿದೆ ಎಲ್ಲ ಮಾತಾಡಿದೆ, ಎಲ್ಲ ಕ್ವಶನ್ ಕೇಳ್ದೆ, ನೀನು ಚೆನ್ನಾಗಿ ಆನ್ಸರ್ ಮಾಡಿದಲ್ಲ. ನಾ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಏನಿದೆಯೋ ಅದನ್ನು ತೋರಿಸ್ಬೇಕು. ಇಲ್ಲ ನೀನು ಮಾಡಿ ಹೋಗ. ಆಯಿತು. ಇಷ್ಟೊತ್ತು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ದ ನಮ್ಮ ಚೆರೀಶ್, ನಮ್ಮ ಮುದ್ದು ಅಳಿಯ. ಈಗ ಇವತ್ತು ಸ್ಪೆಷಲ್ ಬಂದು ನಾನ್ ವೆಜ್ ಮಾಡ್ತಾ ಇದ್ದಾರೆ ನಮ್ಮತ್ತೆ. ಮಟನ್ದೇನು ಸ್ಪೆಷಲ್ ಮಾಡಬೇಕು ಅಂತ ಇದ್ದಾರೆ. ಅದನ್ನು ನೋಡೋಣ, ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ. ಮತ್ತು ಚೆರೀಶ್ ಎಷ್ಟು ಚೆನ್ನಾಗಿ ಮಾತಾಡ್ದ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಮಲಗಿದ್ದಾನೆ. ಇವತ್ತು ಸಂಡೇ, ಇವತ್ತು ರಜಾ ಇದೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಜೊತೆ ಅವ್ರ ಮೊಬೈಲಲ್ಲಿ ಗೇಮ್ ಆಡಿಕೊಂಡು ಅವ್ರ ಜೊತೆ ಮಲ್ಕೊಂಡು ಹರಟೆ ಹೊಡಿತಿದ್ದಾನೆ. ಅವ್ರ ಜೊತೆ ಆಟಾಡಿ ಅವರು ಕೂಡ ಮಲ್ಕೊಂಡ್ರು ಅಲ್ವೇನ ಚೆರಿ? ಈಗ ಚಿಕ್ಕ ಮಗು ಥರ ಮಾತಾಡ್ತಿದ್ದಾನೆ. ಆಗಲೇ ಎಷ್ಟು ಚೆನ್ನಾಗಿ ಮಾತಾಡ್ದ. ಓಕೆ, ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆನ್ ಆಗಿಲ್ಲನ ಅದು? ಇದೇನಿದು ಹಿಂಗಿಟ್ರದು? ತೆಗಿರಾ? ಯಾಕೆ ಬೇಕು? ನಿಮ್ಮ ಮಾಮ ಏನಕ್ಕಾರ ಇಟ್ಟಿರೋದು ತಾನೇ? ಇದ್ರ ಮೇಲೆ ಹಾಕೋತಿ ಹಿಂಗೆ? ವಿಡಿಯೋ ಮಾಡ್ತೀನಿ ಅಂತ ನಂಗೆ ಗೊತ್ತು ಬಿಡು. ಇಲ್ಲಪ್ಪ, ನೋಡ್ಕೊ. ಇಲ್ಲ ಬಾಯ್, ಒಂದು ನಿಮಿಷ ಇಲ್ಲ ಹತ್ರ ಬಾಯ್. ಕುತ್ಕೋಬಿಡ ಬಾಯ್, ಒಂದು ನಿಮಿಷ. ಏನು ಇವೆಲ್ಲ ಏನಂತ ತೋರಿಸ್ಬೇಕು. ಬಾ ಇನ್ನು ಸ್ವಲ್ಪ ಮುಂದೆ ಬಾ. ಮುಂದೆ ಬಾ. ಇಲ್ಲಿ ಬಾ, ನನ್ನ ಪ್ರಾಮಿಸ್ ಬೀಳಲ್ಲ. ನಾನು ಇಲ್ಲ ಹಾಂ ಸರಿ. ಇದು ಪಾಸಿಂಗ್ ಲೈಟು ಗೊತ್ತಿಲ್ವಾ? ಇಲ್ಲಿ ಇದು ಬರುತ್ತೆ ಆನು. ಹಿಂಗಂದ್ರೆ ಸೈಡಿಗೆ ಹೋಗ್ತವೆ. ಯಾರು ಕೊಟ್ಟಿದ್ದೀನಿ ನೋಡಿ ಕಲ್ಕೊಂಡೆ. ಇಲ್ಲಿ ಹಿಂಗಂದ್ರೆ ಹಿಂಗನ್ಸುತ್ತೆ. ಅದು ಪಾಸಿಂಗ್ ಲೈಟ್ ಅಂತಾರೆ. ಮುಂದೆ ಬರ್ತಾರೆ ಗಾಡಿ, ಸ್ಲೋ ಆಗುತ್ತೆ. ಮತ್ತು ಇದು ಏನು ಗೊತ್ತಾ? ಸ್ಟಾರ್ಟ್ ಹಿಂಗಂದ್ರೆ ಸ್ಟಾರ್ಟ್ ಆಗುತ್ತೆ. ಗೊತ್ತಿಟ್ಕೋಬೇಕು. ಅದೇನು ಆಫ್ ಆನ್ ಅಂತ ಇದೆಯಪ್ಪ. ಅದರಲ್ಲಿಲ್ಲ. ಅದರಲ್ಲಿದೆ ಅಲ್ಲ, ರೆಡ್. ಅದರಲ್ಲಿಲ್ಲ. ಇದಿಲ್ಲ, ಇದಿದೆ ಅಲ್ಲೋಡಲ್ಲಿ. ಇದರಲ್ಲಿ ಇದು ಇದೇನಂದ್ರೆ ಇದು ಎಕ್ಸ್ಲೀಟ್ರು. ಇದರಲ್ಲಿ ಇದು ಎಕ್ಸ್ಲೀಟ್ರು, ಇದು ಬ್ರೇಕು, ಇದು ಅಷ್ಟೇ ಬ್ರೇಕು. 2 ಬ್ರೇಕ್ ಇದೆ. ಹಿಂಗೆ ಇದನ್ನ ಹಿಂಗೆ ಲೆಫ್ಟಲ್ಲಿ ಹಿಂಗೆ ತಿರ್ಸ್ಕೊ, ಹಿಂಗೆ ತಿರ್ಸೋದು. ಮತ್ತು ಎಕ್ಸ್ಲೀಟ್ರು ಇದು 1000 ಕಿಲೋಮೀಟ್ರ್ ಹೋಗುತ್ತೆ. ಹೌದಾ? ಅಷ್ಟು ಹೆಂಗಿದೆ ಬೈಕು? ಬೈಲಿ ಕುತ್ಕೊಬ. ತಡಿ ನೋಡ್ತಿದ್ದೇನೆ ಹೆಂಗಿದೆ ಇದು ಅಂತ. ಬಾಯಿಲ್ ಒಂದು ನಿಮಿಷ ಹತ್ರ ಬೈಲಿ. ಇಲ್ಲಿ ಹತ್ರ ಬೈಲಿ. ಇಲ್ಲಿ ನೋಡಿ ಇಟ್ಕೊಂತೀನಿ. ಬಾ ಕುತ್ಕೋ, ಇಟ್ಕೊಂತೀನಿ. ಕುತ್ಕೋ. ಕೂತಿದ್ದೀನಲ್ಲ. ಹೆಂಗಂದ್ರೆ ಇಲ್ಲ ಹಿಂಗೆ ಕುತ್ಕೋಬೇಕು. ಹಿಂಗೆ
ಸರಿ ಇಲ್ಲ, ಮುಂದೆ ಬಾ. ನೀನು ಕುತ್ಕೋ ನೋಡೋಣ ನೀವು ಕುತ್ಕೋ. ಈ ಗಾಡಿ ನಂಗೆ ಇಷ್ಟ ಇಲ್ಲ. ಯಾವ ಗಾಡಿ? ಇದು ಯಾವ ಗಾಡಿ ಇಷ್ಟ? ಅದು ಬ್ಲೂ, ರೆಡ್ ಇಷ್ಟ ಇಲ್ಲ. ಅದು ತೋರಿಸ್ತೀನಿ. ಅದ್ರಲ್ಲಿ ಇನ್ನೂ ಏನೇನು ಬೇರೆದಿದೆ ಬಾ ತೋರಿಸ್ತೀನಿ. ಬಾ ತಡೆ ಬಂದೆ. ಮೊಬೈಲ್ ಇರಲಿ ಬಿಡು. ಬಾಯ್ ಹೋಗಿ. ಆಯ್ತು ಬಾ ಇದಕ್ಕೆ ಹ್ಞೂ ಜೋರು ಗಟ್ಟಿ ಇದೆ. ಹ್ಞೂ ನಿನ್ನಿಂದ ಹೆಲ್ಪ್ ಆಯಿತು. ಹ್ಞೂ ಇದರಲ್ಲಿ ಬಾಯ್ಲಿ ಇದರಲ್ಲಿ ಏನೂ ಇನ್ನೂ ಜಾಸ್ತಿ ಕಲಿಯೋದಿದೆ. ನೀನು ಹೇಳೋದು ನಾನು ದೂರದಿಂದ ನೋಡ್ಬೇಕಲ್ವಾ, ಹತ್ರ ಬಂದೆ ಕಾಣಿಸಲ್ಲ. ಹ್ಞೂ ಹ್ಞೂ ಬಾಯ್ಲಿ ಬಾಯ್ಲಿ ತಡಿ ನೋಡ್ತಿದ್ದೀನಿ. ಇದು ಏನು ಇದಿದೆ, ಚೇಂಜಸ್ ಇದೆ ಅಂತ ನೋಡಿ. ಕಲರ್ ಚೇಂಜ್ ಇದೆ. ಮತ್ತೇನಿದೆ? ಟಿ ವಿ ಎಸ್ ಅಂತ ಆರ್ಸಿದೆ. ಆರ್ಸಿಂತೆ ಅದು ಟಿ ವಿ ಎಸ್ ಅಲ್ವಾ? ಅದು ಟಿ ವಿ ಎಸ್ ಅಲ್ಲ RTR. ಇದು ನೋಡು ಸೀಟ್ ಹೊಸದದು, ಅಪಚ್ಚಿ. ಬಾಯ್ಲಿ ಹತ್ರ ಸ್ವಲ್ಪ ಹತ್ರ ಬರ್ತೆ. 160. ನೋಡಿ ಇದರಲ್ಲಿ ಬಾಯ್ ಕುತ್ಕೋ ಬಾ. ಇಷ್ಟ ಇದ್ರಲ್ಲಿ ಅದ್ರ ಮೇಲೆ ಕುತ್ಕೋಬಾರ್ದು. ನಿಮ್ಮ ಮಾಮ ಮಾಮ ಯಾವತ್ತು ಬೈಯೋದು ನೋಡಿ. ಇದು ಗಟ್ಟಿ ಇಟ್ಕೊಂಡು ಬೇಗ ಬಾ. ಕೂತಿದ್ದೀನಿ. ಇದನ್ನ ಬೀಳೆಲ್ಲ ಸ್ಕೂಟರ್ ಥರ ಎಲ್ಲ ಇದೆ. ನೀನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿ, ನಾನು ಅಲ್ಲಿ ಕುಂತ್ಕೊಂಡ್ರೆ ಇಬ್ರು ಬಿದ್ದರೆ ಅಷ್ಟೇ ಕತೆ. ನೋಡಿ ನೋಡಿ ಒಂದು ನಿಮಿಷ ಹೋಗಿ ನಿಂಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನೋಡಿ. ಏನಾಗುತ್ತೆ ಬೀಳುತ್ತಾ ನೋಡು. ನೀನು ಬೀಳುತ್ತೆ. ನೀನು ಚಿಕ್ಕವನಲ್ವಾ, ಮತ್ತೆ ಸಣ್ಣಕ್ಕಿದೆಯಾ, ನಾನು ದಪ್ಪಗಿದ್ದೀನಿ, ಬಿದ್ದೋಗ್ಬಿಡ್ತೀನಿ. ನೀನು 7 ತಗೋ ಬಾ. ಬರ್ತೀಯ ಮಾತಾಡ್ಸೋದು. ಒಂದು ಫೋಟೋ ತೆಗಿತೀನಿ. ನೀನು ಏನೇನು ಮಾಡ್ತೀನಿ? ಅದು ಆಯ್ತು, ಫೋಸ್ ಕೊಡ್ತೀನಿ. ನೀನು ಕುತ್ಕೋ ಇಲ್ಲಿ ಸೀಟ್ ಮೇಲೆ ಕುತ್ಕೋ ಬಾ ಪ್ಲೀಸ್. ನಾನು ಕುತ್ಕೋ ಬಾ. ಸುಮ್ಮನೆ ಹೇಳ್ತಾರ ಸುಮ್ಮನೆ. ನೋಡಿದ್ರಲ್ವಾ ಚೆರೀಶ್ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತೇಳಿ. ಸೊ ನೆಕ್ಸ್ಟು ಅವನು ಮತ್ತು ನಾನು, ನಮ್ಮ ಹಸ್ಬೆಂಡ್ 3 ಜನನೂ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಅದೇನಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇನಂತ ಅಂದರೆ ಚೆರೀಶು ಅವ್ರ ಮಾವಂಗೆ ನನ್ನ ಜೊತೆ ಜಗಳ ಆಡೋ ರೀತಿ ಒಂದು ಪ್ರ್ಯಾಂಕ್ ಕೂಡ ಮಾಡಿದ್ದ. ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾಕಂತಂದರೆ ಇದು ತುಂಬಾ ಲಾಂಗ್ ವಿಡಿಯೋ ಆಯಿತು. ಸೊ ಅದಕ್ಕೆ ನಾನ್ ವೆಜ್ ಮಾಡ್ತಾರೆ ಇವತ್ತು ಸಂಡೇ ಅಂತ ಹೇಳಿದ್ನಲ್ವ. ಸೊ ಇಲ್ಲಿ ಮಟನ್ ಸಾಂಬಾರು, ಚಿಕನ್ ಫ್ರೈ, ಮುದ್ದೆ, ರೈಸು, ಸಲಾಡು ಎಲ್ಲ ಕೂಡ ಆಗಿತ್ತು. ಸೊ ನಮ್ಮ ಅತ್ತೆ ಎಲ್ರಿಗೂ ಊಟ ಬಡಿಸ್ಕೊಡ್ತಾಯಿದ್ರು. ಸೊ ಅದೊಂದು ಶಾರ್ಟ್ ವಿಡಿಯೋ ಮಾಡಿದೆ. ಇದೆಲ್ಲ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಹಂಗಾಗಿ ನಾನು ಈ ಒಂದು ವಿಡಿಯೋ ಮಾಡಿಲ್ಲ ರೆಸಿಪಿನ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು, ಸಖತ್ತಾಗಿತ್ತು. ಚಿಕನ್ ಫ್ರೈ ಆಗಿರ್ಬೋದು, ಆಮೇಲೆ ಮಟನ್ ಸಾಂಬಾರು ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಓಕೆ, ಈ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಮ್ಮ ಚೆರೀಶ್ ಯಾವ ರೀತಿ ಮಾತಾಡ್ತಾನೆ, ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು, ಸೊ ಏನೇನು ಅವ್ನ ಕಡೆಯಿಂದ ನಿಮಗೆ ಎಕ್ಸ್ಪೆಕ್ಟೇಷನ್ ವಿಡಿಯೋ ಏನಿರುತ್ತೆ ಅದೆಲ್ಲನೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾನು ಮುಂದಿನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಬಾಯ್.